ನೀಟ್ ಹೋರಾಟಕ್ಕೆ ಅತಿ ದೊಡ್ಡ ಜಯ. ಕೇಂದ್ರ ಶಿಕ್ಷಣ ಸಚಿವರಿಂದ ರಾಜೀನಾಮೆ. ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ಪ್ರಧಾನ್ ರಾಜೀನಾಮೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅಂತೂ ಇಂತೂ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ಇದೀಗ ಕೇಂದ್ರ ಸರ್ಕಾರದಿಂದ ರಾಜೀನಾಮೆ ಅಂಗೀಕಾರ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇದೆ. ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಪ್ರಧಾನ್. ಸಿಜೆಪಿ ಜೊತೆ ಮಾತುಕತೆಗೂ ಮೊದಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇವತ್ತು ಅವರು ರಾಜೀನಾಮೆಯನ್ನ ಕೊಟ್ರೆ ಅಥವಾ ಅವರನ್ನ ವಜಾಗೊಳಿಸಿದ್ರೆ ಮಾತ್ರ ನಾವು ಮೂರನೇ ಸುತ್ತಿನ ಮಾತುಕತೆಗೆ ನಿರ್ಧಾರವನ್ನ ಮಾಡ್ತೀವಿ ಅಥವಾ ಮೂರನೇ ಸುತ್ತಿನ ಮಾತುಕತೆಗೆ ಬರ್ತೀವಿ ಅಂತ ಹೇಳಿ. ಸೊ ಆ ಒಂದು ಮಾತುಕತೆಗಿಂತ ಮುಂಚೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಪತ್ರದ ಮೂಲಕ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. 10 ದಿನಗಳಿಂದ ನಾನು ತುಂಬಾ ದುಃಖಿತನಾಗಿದ್ದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತು ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ. ಜವಾಬ್ದಾರಿಯಿಂದ ನಾನು ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ ಅಂತ ಹೇಳಿದ್ದಾರೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಕಾನೂನು ಸಂಘರ್ಷದಲ್ಲಿ ಸಿಲುಕಬಾರದು ಅನ್ನುವ ಕಾರಣಕ್ಕೆ ಕೊಟ್ಟಿದ್ದೇನೆ. ಯುವಕರು ದೇಶದ ಕಾನೂನನ್ನ ಗೌರವಿಸಬೇಕು, ದೇಶದ ಏಕತೆ ಅಚಲವಾಗಿರಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ರಾಷ್ಟ್ರವನ್ನ ಬಲಿಷ್ಠವಾಗಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ಯುವ ಜನತೆಗೆ ಧರ್ಮೇಂದ್ರ ಪ್ರಧಾನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂತೂ ಇಂತೂ ಸಿಜೆಪಿಯ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಇವರ ಮೊದಲ ಬೇಡಿಕೆ ಇದ್ದಿದ್ದೇ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆ ರಾಜೀನಾಮೆಯನ್ನ ಕೊಟ್ಟ ತಕ್ಷಣವೇ ಸಿಜೆಪಿಯಿಂದ ಅಲ್ಲಿ ಸಂಭ್ರಮಾಚರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೋರಿಸಿ ಸಂವಿಧಾನಕ್ಕೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ. ಈಗಾಗಲೇ ಒಂದ್ ಕಡೆ ಅಭಿಜಿತ್ ಅವರ ಆರೋಗ್ಯ ಕೂಡ ಸರಿ ಇಲ್ಲ, ಆದ್ರೂ ಕೂಡ ಈ ಹೋರಾಟದಲ್ಲಿ ನಾನು ಪಾಲ್ಗೊಳ್ತೀನಿ ಅನ್ನುವ ವಿಚಾರವನ್ನ ಹೇಳಿದ್ರು. ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ ಗೊತ್ತಾಯಿತು, ಹೋರಾಟದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿರೋದು ಈಗ ರಾಜಕೀಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳು ಈ ವಿಚಾರದಲ್ಲಿ ಈಗ ಖುಷಿಯನ್ನ ವ್ಯಕ್ತಪಡಿಸಿವೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅಂತ ಬೇರೆ ಬೇರೆ ಪಕ್ಷದವರು ಹೇಳ್ತಾ ಇದ್ದಾರೆ. ಪ್ರಧಾನ್ ಅವರು ರಾಜೀನಾಮೆಯ ಪತ್ರದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಪತ್ರದಲ್ಲಿ ಏನಿದೆ ನೋಡೋಣ. ಮೋದಿ ಆಡಳಿತದಲ್ಲಿ ಸೇವೆಗೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಕೃತಜ್ಞತೆ ಇದೆ. 2026 ಮೇ 3ರ ನೀಟ್ ಪರೀಕ್ಷೆಗಳು ಅಕ್ರಮಗಳು ನಡೆದು ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ತನಿಖೆಗೂ ಕೂಡ ಆದೇಶ ಮಾಡಿತು. ಸಿಬಿಐ ತನಿಖೆಗೆ ಕೊಡ್ತು. ಪರೀಕ್ಷೆಯನ್ನ ರದ್ದುಪಡಿಸಿ ಮರುಪರೀಕ್ಷೆಯ ದಿನಾಂಕವನ್ನು ಘೋಷಿಸಿದ್ವಿ. ಮರುಪರೀಕ್ಷೆಯು ಜೂನ್ 21ರಂದು ಯಶಸ್ವಿಯಾಗಿ ನಡೆಯಿತು. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೊದಲ ದಿನದಿಂದ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ಹೊತ್ತಿದ್ದೆ. ಯಾವುದೇ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಬಾರದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ನಾವು ನಿಶ್ಚಯಿಸಿದ್ದೇವೆ. ಜುಲೈ 16ರಂದು ಪ್ರಕಟವಾದ ನೀಟ್ ಯುಜಿ ಫಲಿತಾಂಶಗಳು ತೃಪ್ತಿಕರವಾಗಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಯಶಸ್ಸು ಸಾಧಿಸಿದ್ರು. ಆದರೂ ಈ ಅವಧಿಯಲ್ಲಿ ಕೆಲವರು ದಾರಿ ತಪ್ಪಿಸಲು ಯತ್ನಿಸಿದ್ರು. ನಾನು ಪ್ರಜಾಪ್ರಭುತ್ವದ ಶಕ್ತಿಯ ಮೇಲೆ ಅಚಲ ವಿಶ್ವಾಸವನ್ನಿಟ್ಟಿದ್ದೇನೆ. ಯುವ ಜನರ ಆಶಯಗಳು ನಿರೀಕ್ಷೆಗಳಿಗೆ ಸದಾ ಗೌರವ ಕೊಟ್ಟಿದ್ದೇನೆ. ಯುವ ಜನರು ಭಾರತದ ಭವಿಷ್ಯ ಮಾತ್ರ ಅಲ್ಲ, ಭಾರತದ ನಿರ್ಮಾತೃಗಳು. ಕಳೆದ 10 ದಿನಗಳ ಬೆಳವಣಿಗೆ ನೋಡಿ ನನಗೆ ತುಂಬಾ ದುಃಖ ಆಗಿದೆ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಬಲ. ಯುವಕರನ್ನ ಸಂಚಿನ ಬಲೆಗೆ ಬೀಳಲು ಬಿಡಲ್ಲ. ಇದು ನನ್ನ ಸಂಕಲ್ಪ. ರಾಷ್ಟ್ರ ವಿರೋಧಿ ಶಕ್ತಿಗಳು ಇದರ ದುರುಪಯೋಗಕ್ಕೆ ಬಿಡಲ್ಲ. ದೇಶದ ಏಕತೆ ಅಚಲವಾಗಿರಬೇಕು. ವಿದ್ಯಾರ್ಥಿಗಳ ಭವಿಷ್ಯವೂ ಕಾನೂನು ಪ್ರಕ್ರಿಯೆಗಳಲ್ಲಿ ಸಿಲುಕಬಾರದು. ದೇಶವನ್ನ ಒಗ್ಗೂಡಿಸಿ ಬಲಿಷ್ಠವಾಗಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ವಿಚಾರವನ್ನು ನಮ್ಮ ಪ್ರಧಾನಮಂತ್ರಿ ತಿಳಿಸಿದ್ದಾರೆ. ಪ್ರಧಾನಿಗಳ ವಿಶ್ವಾಸ ಮತ್ತು ನಿರಂತರ ಸಹಕಾರಕ್ಕಾಗಿ ಕೃತಜ್ಞತೆ. ಸಂಪುಟದ ಸಹೋದ್ಯೋಗಿಗಳು ಸೇರಿ ಎಲ್ಲರಿಗೂ ಕೂಡ ಧನ್ಯವಾದ. ರಾಷ್ಟ್ರ ಸೇವೆ ನನ್ನ ಜೀವನದ ಶ್ರೇಷ್ಠ ಆದ್ಯತೆ. ಅದಕ್ಕಾಗಿ ನಾನು ಸಮರ್ಪಿತನಾಗಿರುತ್ತೇನೆ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು. ಮೋದಿ ಆಡಳಿತದಲ್ಲಿ ಸೇವೆಗೆ ಅವಕಾಶ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಇದೀಗ ಮೊದಲ ವಿಕೆಟ್ ಪತನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಶಿಕ್ಷಣ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಅದರಲ್ಲೂ ಕೂಡ ಈಗಾಗಲೇ ಯುವ ಜನತೆ ಹೇಳುವ ಹಾಗೆ
ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಅಕ್ರಮ ಆಗಿದೆ, ಭ್ರಷ್ಟಾಚಾರಕ್ಕೆ ಮೊದಲ ವಿಕೆಟ್ ಪತನ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ವಿಚಾರ ಇಲ್ಲಿಗೆ ನಿಲ್ಲೋದಿಲ್ಲ. ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಕ್ಸ್ ಅಲ್ಲಿ ಏನು ಅಭಿಜಿತ್ ದೀಪ್ಗೆ ಅವರು ಹಾಕೊಂಡಿದ್ದಾರೆ ಅಥವಾ ಸಿಜೆಪಿ ಅವರು ಹಾಕೊಂಡಿದ್ದಾರೆ. ಇದು ಒಂದು ಜಯ ಆದ್ರೆ ಇನ್ನೂ ಕೂಡ 2 ಬೇಡಿಕೆಗಳಿದೆಯಲ್ಲ, ಆ ಬೇಡಿಕೆಗಳ ಈಡೇರಿಸುವಂತಹ ವಿಚಾರದಲ್ಲಿ ಸರ್ಕಾರ ನಿಲುವನ್ನ ತೆಗೆದುಕೊಳ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಈಗ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅಥವಾ ಅವರಿಗೆ ಬೇರೆ ಹುದ್ದೆಯನ್ನ ಕೊಡ್ತಾರಾ, ಹೀಗೆ ಸಾಕಷ್ಟು ಮಾತುಗಳು ಇತ್ತು. ಇದಕ್ಕೆ ವಿಪಕ್ಷದವರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಆ ರೀತಿ ಆಗಬಾರದು ಅನ್ನುವಂತಹ ಆಗ್ರಹವೂ ಕೂಡ ಇತ್ತು. ಆದ್ರೆ ಇದೀಗ ಈ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ತಲೆದಂಡ ಆಗಿದೆ. ಈಗಾಗಲೇ ಮೋದಿ ಸರ್ಕಾರದ ವಿಕೆಟ್ ಪತನ ಆಗಿದೆ. ಈ ಮೂಲಕ ಯುವ ಜನತೆ, ಯುವ ಶಕ್ತಿ ಹೋರಾಟಕ್ಕಿಳಿದ್ರೆ, ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಮಣಿಬೇಕಾಗುತ್ತೆ ಯಾವುದೇ ಸರ್ಕಾರ ಆದ್ರೂ ಕೂಡ ಅನ್ನೋದನ್ನ ಈ ಒಂದು ಹೋರಾಟ ತೋರಿಸಿದೆ.